ಹಲೋ ಎವ್ರಿವನ್, ವೆಲ್ಕಮ್ ಟು ವಿಜನ್ ಮಂತ್ಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಕ್ಲಾಸ್. ಈ ಒಂದು ಸೆಷನಲ್ಲಿ ನಾವು ಜುಲೈ ತಿಂಗಳಲ್ಲಿ ಕವರ್ ಆಗಿರುವಂಥ ಆರ್ಟ್ ಆ್ಯಂಡ್ ಕಲ್ಚರ್ ಮೇಲಿನ ಟಾಪಿಕ್ಸನ್ನು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಹಿಯರ್ ಇಸ್ ದ ಫಸ್ಟ್ ಟಾಪಿಕ್ ಅಸ್ಸಾಂ ಚರೈಡಿಯೋ ಮೊಯ್ದಾಮ್ ಅಂತ ಹೇಳಿ. ಓಕೆ, ಯಾಕೆ ಈ ಒಂದು ಟಾಪಿಕ್ ಇವಾಗ ಸುದ್ದಿಯಲ್ಲಿದೆ ಅಂತಂದರೆ, ಇತ್ತೀಚೆಗೆ ಯುನೆಸ್ಕೋನವರು ಈ ಒಂದು ಪ್ಲೇಸನ್ನು ಅಂದರೆ ಅಸ್ಸಾಂನಲ್ಲಿ ಇರುವಂಥ ಈ ಚರೈಡಿಯೋ ಮೊಯ್ದಾಮನ್ನು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆಯನ್ನು ಮಾಡಿದೆ. ಸೊ ವಿಶ್ವ ಈ ವರ್ಲ್ಡ್ ಹೆರಿಟೇಜ್ ಲಿಸ್ಟನ್ನು 3 ವಿಭಾಗದಲ್ಲಿ ವರ್ಗೀಕರಣವನ್ನು ಮಾಡ್ತಾರೆ. ಸೊ ಮೊದಲನೇದಾಗಿ ಕಲ್ಚರಲ್ ಸೈಟ್ಸ್ ಅಂತ, ಕಲ್ಚರಲ್ ಸೈಟ್ಸ್. ಸೆಕೆಂಡ್ ಒನ್ ನ್ಯಾಚುರಲ್ ಸೈಟ್ಸ್ ಅಂತ, ಆ್ಯಂಡ್ ಥರ್ಡ್ ಒನ್ ಮಿಕ್ಸ್ಡ್ ಹೆರಿಟೇಜ್ ಸೈಟ್ಸ್ ಅಂತ. ಹಾಗಿದ್ರೆ ಈ 3 ವಿಭಾಗಗಳಲ್ಲಿ ಈ ಒಂದು ಪ್ಲೇಸನ್ನು ಯಾವ ಒಂದು ವಿಭಾಗದಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಅಂದರೆ ಈ ಒಂದು ಸೇರ್ಪಡೆಯನ್ನು ಈ ಯುನೆಸ್ಕೋನ 46 ವರ್ಲ್ಡ್ ಹೆರಿಟೇಜ್ ಕಮಿಟಿ ಒಂದು ಸೆಷನ್ನಲ್ಲಿ ಈ ಒಂದು ಪಟ್ಟಿಗೆ ಸೇರ್ಪಡಿಸುವಂಥ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿರುತ್ತೆ. ಸೊ ಇದನ್ನು ಹೆರಿಟೇಜ್ ಲಿಸ್ಟ್ ಅಂಡರ್ ದಿ ಕಲ್ಚರಲ್ ಪ್ರಾಪರ್ಟೀಸ್ ಕ್ಯಾಟಗರಿ. ಸೊ ಮೇಲೆ ಹೇಳಿದ ಹಾಗೆ ಸೊ ಇಲ್ಲಿ 3 ಕ್ಯಾಟಗರಿ ಬರುತ್ತೆ ಅಂತ ಹೇಳಿದ್ದೆ. ಸೊ ಇದನ್ನು ಕಲ್ಚರಲ್ ಕ್ಯಾಟಗರಿ ಲಿಸ್ಟ್ಗೆ ಈ ಒಂದು ಪ್ರದೇಶವನ್ನು ಆ್ಯಡ್ ಮಾಡಿದ್ದಾರೆ. ಸೊ ಈ ರೀತಿ ಆ್ಯಡ್ ಮಾಡುವ ಮೂಲಕ ಅಂದರೆ ಏನು, ಇವಾಗ ಈ ಮೊಯ್ದಾಮ್ ಅನ್ನುವಂಥ ಪ್ರದೇಶವನ್ನು ವರ್ಲ್ಡ್ ಹೆರಿಟೇಜ್ ಲಿಸ್ಟ್ಗೆ ಆ್ಯಡ್ ಮಾಡುವ ಮೂಲಕ ಭಾರತದಲ್ಲಿ 2024 ಹೊತ್ತಿಗೆ ಅಂದರೆ ಇಲ್ಲಿಯವರೆಗೆ 43 ಪ್ಲೇಸಸ್ಗಳು ಏನಿದೆ ಅಂತಂದರೆ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ನಲ್ಲಿ ಸ್ಥಾನವನ್ನು ಪಡೆದಿದೆ. ಹಾಗೆ ಇದರ ಒಂದು ವಿಶೇಷತೆ ಏನಂತಂದರೆ, ಇಟ್ ಈಸ್ ದ ಫಸ್ಟ್ ಟೈಮ್ ಅ ಸೈಟ್ ಫ್ರಮ್ ದ ನಾರ್ತ್ ಈಸ್ಟ್ ಹ್ಯಾಸ್ ಮೇಡ್ ಇಟ್ ಇನ್ ದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಂಡರ್ ಕಲ್ಚರಲ್ ಕ್ಯಾಟಗರಿ. ಅಂದರೆ ಇದೇ ಮೊದಲನೆಯ ಬಾರಿಗೆ ಈ ಈಶಾನ್ಯ ರಾಜ್ಯಗಳಿಂದ ಈ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ನಲ್ಲಿ ಕಲ್ಚರಲ್ ವಿಭಾಗದಲ್ಲಿ ಸ್ಥಾನ ಪಡೆದ ಮೊದಲ ಒಂದು ಕಲ್ಚರಲ್ ಸೈಟ್ ಆಗಿ ಕಂಡುಬರುತ್ತೆ. ಸೊ ಈ ಹಿಂದೆ ಇಲ್ಲಿ ಪ್ರಮುಖವಾಗಿ 3 ಏನಂತಂದರೆ ಆ ಪ್ಲೇಸಸ್ಗಳು ಈ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ನಲ್ಲಿ ಸ್ಥಾನವನ್ನು ಪಡೆದಿದೆ, ವರ್ಲ್ಡ್ ಹೆರಿಟೇಜ್ ಲಿಸ್ಟ್ನಲ್ಲಿ. ಹಾಗಿದ್ರೆ ಯಾವೆಲ್ಲ ಬರುತ್ತೆ ಅಂತಂದರೆ, ಇನ್ಕ್ಲೂಡಿಂಗ್ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಮಾನಸ್ ನ್ಯಾಷನಲ್ ಪಾರ್ಕ್ಸ್. ಹಾಗೆ ಸೊ ಇವೆರಡು ಏನಾಗುತ್ತೆ ಇವಾಗ ಅಂದರೆ ಈಶಾನ್ಯ ರಾಜ್ಯದಿಂದ ಅಥವಾ ನಾರ್ತ್ ಈಸ್ಟ್ನಿಂದ 3 ಪ್ಲೇಸಸ್ಗಳು ಏನು ಮಾಡಿದೆ ಅಂತಂದರೆ ಈ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ನಲ್ಲಿ ಸ್ಥಾನವನ್ನು ಪಡೆದಿದೆ. ಸೊ ಇವಾಗ ಈ ಚರೈಡಿಯೋ ಮೊಯ್ದಾಮ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದು ಎಲ್ಲಿ ಕಂಡು ಬರುತ್ತೆ? ಅಸ್ಸಾಂನಲ್ಲಿ ಕಂಡು ಬರುತ್ತೆ. ಹಾಗೆ ರಾಯಲ್ ನೆಕ್ರೋಪೋಲಿಸ್ ಅಂತಂದರೆ, ಸೊ ಇದನ್ನು ಈ ರೀತಿಯ ಒಂದು ಆಚರಣೆಯನ್ನು, ಸೊ ಇದು ಏನಂತಂದರೆ ಇದು ಈ ರೀತಿ ಇರುವಂಥ ಸಮಾಧಿ ಇದು. ಓಕೆ, ಮೊಯ್ದಾಮ್ ಅಂತಂದರೆ ಈ ರೀತಿ ಸಮಾಧಿ ಇರುತ್ತೆ. ಸೊ ಇದನ್ನು ರಾಜ್ಯ ಅಂದರೆ ಈ ಅಸ್ಸಾಂನ ಒಂದು ರಾಜಮನೆತನ ಅನ್ನುವಂಥದ್ದು ಇದನ್ನು ಈ ಒಂದು ಆಚರಣೆಯನ್ನು ಫಾಲೋ ಮಾಡ್ಕೊಳ್ತಾ ಬಂದಿರುತ್ತೆ. ಸೊ ಇಲ್ಲಿ ಆ ಒಂದು ಪ್ರದೇಶದಲ್ಲಿ ಕಂಡುಬರುವಂಥ ಯಾವ ಒಂದು ಮನೆತನ ಇದನ್ನು ಫಾಲೋ ಅಪ್ ಮಾಡ್ಕೊಳ್ತಾ ಬಂದಿದೆ ಅಂತಂದರೆ ಅಹೋಮ್ ಡೈನೆಸ್ಟಿ ಅಥವಾ ಅಹೋಮ್ ಕಿಂಗ್ಡಮ್, ಅಹೋಮ್. ಸೊ ಈ ಒಂದು ರಾಜಮನೆತನ ಈ ಒಂದು ಆಚರಣೆಯನ್ನು ಮಾಡ್ತಾ ಬಂದಿರುತ್ತೆ. ಸೊ ಇದಕ್ಕೆ ನಾವು ಹೋಮ್ ಆಫ್ ಸ್ಪಿರಿಟ್ ಅಂತಲೂ ಕೂಡ ಕರಿತೀವಿ. ಸೊ ಇದರ ಒಂದು ವಾಸ್ತುಶಿಲ್ಪದ ಲಕ್ಷಣಗಳನ್ನ ನೋಡೋದಾದರೆ, ಸೊ ಇದರ ಸುತ್ತಲೂ ಅಂತಂದರೆ ಏನು ಈ ಸಮಾಧಿ ಇದೆಯಲ್ವಾ, ಸೊ ಈ ಸಮಾಧಿಯ ಸೊ ನೆಕ್ಸ್ಟ್ ಇಲ್ಲಿ ವರ್ ಪ್ಲಾಂಟೆಡ್ ಆ್ಯಂಡ್ ವಾಟರ್ ಬಾಡೀಸ್ ವರ್ ಕ್ರಿಯೇಟೆಡ್ ನಿಯರ್ ಮೊಯ್ದಾಮ್. ಸೊ ಇದರ ಒಂದು ಸಮೀಪದಲ್ಲಿ ಒಂದಿಷ್ಟು ವಾಟರ್ ಬಾಡಿಗಳನ್ನ, ಕೊಳಗಳಾಗಿರ್ಬೋದು ಅಥವಾ ಏನಾದರೂ ಇಲ್ಲಿ ಸ್ಟ್ರೀಮ್ಗಳನ್ನ ಏನು ಮಾಡಿರ್ತಾರೆ ಅಂತಂದರೆ ನಿರ್ಮಾಣವನ್ನು ಮಾಡಿರ್ತಾರೆ. ಸೊ ಇವುಗಳನ್ನ ಇಟ್ಟಿಗೆಗಳಿಂದ ನಿರ್ಮಾಣ ಮಾಡಲಾಗಿರುತ್ತೆ, ಇಟ್ಟಿಗೆ. ಹಾಗೆ ಕಲ್ಲುಗಳಿಂದ ಕೂಡ ರಚನೆ ಮಾಡಿರುವಂಥ ರಚನೆಗಳು ಇಲ್ಲಿ ಕಂಡುಬರುತ್ತೆ. ಸೊ ಇವುಗಳನ್ನ ರಕ್ಷಣೆ ಮಾಡಲಿಕ್ಕೆ ಪ್ರೊಡಕ್ಷನ್ ಆಫೀಸರ್ಸ್ ಅಂತ ನೇಮಕವನ್ನು ಮಾಡಲಾಗಿತ್ತು. ಸೊ ಇವರನ್ನು ಮೊಯ್ದಾಮ್ ಪುಕಾನ್ಸ್ ಅಂತ ಕರಿತಾ ಇದ್ರು. ಸೊ ಈ ಸಮಾಧಿಗಳ ಒಂದು ರಕ್ಷಣೆಗಾಗಿ ಸಪ್ರೇಟಾಗಿ ಇವರು
ಕಾವಲುಗಾರನ ನೇಮಕವನ್ನು ಮಾಡ್ತಾಯಿದ್ರು. ಎಸ್, ಸೊ ದಿಸ್ ಇಸ್ ದ ಬರಿಯಲ್ ಪ್ರಾಕ್ಟೀಸ್ ಅಂತಂದರೆ ಹೂಳುವಂಥ ಪದ್ಧತಿ ಇದು. ಎಸ್, ಸೊ ಇಲ್ಲಿ 2 ವಿಧಾನದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ದ ಸೈಡ್ಸ್ ರಿವೀಲ್ಸ್ 2 ಡಿಸ್ಟಿಂಕ್ಟ್ ಬರಿಯಲ್ ಪ್ರಾಕ್ಟೀಸ್. ಸೊ ಇದರಲ್ಲಿ 2 ರೀತಿಯ ಒಂದು ಆಚರಣೆಗಳು ಸೊ ಇಲ್ಲಿ 17ನೇ ಒಂದು ಶತಮಾನದ ಹಿಂದಿನ ಅವಧಿಯಲ್ಲಿ ಕಂಡು ಬರ್ತಾ ಇದ್ವು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದೇ ಬಂದು ಅಂದರೆ ಏನು ಈ ಹಿಂದೆ ಆಚರಣೆ ಮಾಡಿಕೊಂಡು ಬಂದಂಥ ಈ ಒಂದು ಬರಿಯಲ್ ಪ್ರಾಕ್ಟೀಸನ್ನು ಈಗಿನ ದಿನಗಳಲ್ಲಿ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಎಸ್, ಸೊ ಇಲ್ಲಿ ಫೀಚರ್ ದ್ಯಾಟ್ ಮೇಕ್ ಚರೈಡಿಯೋ ಮೊಯ್ದಾಮ್ ಎಕ್ಸೆಪ್ಷನಲ್. ಹಾಗೆ ಯಾವ ಒಂದು ಲಕ್ಷಣಗಳು ಇದನ್ನು ವಿಭಿನ್ನವಾಗಿಸುತ್ತೆ ಅಂತ ನೋಡೋದಾದರೆ ಸೊ ಇದನ್ನು ವೆಲ್ ಪ್ರಿಸರ್ವ್ಡ್ ಅಂದರೆ ಇದನ್ನು ಚೆನ್ನಾಗಿ ಏನು ಮಾಡಲಾಗಿದೆ ರಕ್ಷಣೆಯನ್ನು ಅಥವಾ ಕಾಪಾಡಿಕೊಂಡು ಬರಲಾಗಿದೆ. ಸೊ ಇದು ಏನಂತಂದರೆ ತುಂಬ ಹಳೆಯ ಒಂದು ಸಮಾಧಿ ರಚನೆಗಳಾಗಿದ್ದರೂ ಕೂಡ ಅದನ್ನು ಹಲವಾರು ವರ್ಷಗಳಿಂದ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವುಗಳನ್ನ ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ವೈಲ್ ಮೊಯ್ದಾಮ್ಸ್ ಆರ್ ಫೌಂಡ್ ಇನ್ ಅದರ್ ಏರಿಯಾಸ್ ವಿದಿನ್ ದ ಬ್ರಹ್ಮಪುತ್ರ ವ್ಯಾಲಿ. ಸೊ ಇಲ್ಲಿ ಬ್ರಹ್ಮಪುತ್ರ ಕಣಿವೆಯ ಪ್ರದೇಶದಲ್ಲಿ ಹಲವಾರು ರೀತಿ ಈ ಮೊಯ್ದಾಮ್ಗಳು ಕಂಡು ಬಂದರೂ ಕೂಡ ಸೊ ಎಸ್ಪೆಷಲಿ ಏನಂತಂದರೆ ಈ ಅಸ್ಸಾಂನಲ್ಲಿ ಏನು ಮಾಡ್ತಾರೆ, ಅಸ್ಸಾಂನಲ್ಲಿ ಇವುಗಳನ್ನ ಚೆನ್ನಾಗಿ ಅವುಗಳನ್ನ ಸಂರಕ್ಷಣೆಯನ್ನು ಮಾಡಿದ್ದಾರೆ. ಎಸ್, ಸೊ ಅಂದರೆ ಇದರರ್ಥ ಅವರು ತಮ್ಮ ಕಲ್ಚರ್ಗೆ ಎಷ್ಟು ಇಂಪಾರ್ಟೆನ್ಸ್ನ ಕೊಡ್ತಾರಂತೆ ಇದರ ಮೂಲಕ ಗೊತ್ತಾಗುತ್ತೆ. ಹಾಗೆ ಅಡ್ವಾನ್ಸ್ಡ್ ಇಂಜಿನಿಯರಿಂಗ್ ಇದರ ಒಂದು ರಚನೆಯಲ್ಲಿ ಯಾವ ರೀತಿಯಲ್ಲಿ ಇಂಜಿನಿಯರಿಂಗ್ ಟೆಕ್ನಿಕ್ಸನ್ನು ಬಳಸಿದ್ದಾರೆ ಅಂತಂದರೆ ಮೊಯ್ದಾಮ್ ಸ್ಟೇಬಲ್ ಸ್ಟ್ರಕ್ಚರ್ ಸ್ಥಿರವಾದ ರಚನೆ ಎಲ್ಲ ಒಂದು ಆಕಾರಗಳು ಅಥವಾ ಇದನ್ನು ಕನ್ಸ್ಟ್ರಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟ ಮಾನದಂಡಗಳನ್ನ ಇವರು ಬಳಸಿರ್ತಾರೆ. ಹಾಗೆ ಕಲ್ಚರಲ್ ಟ್ರಾನ್ಸಿಷನ್. ಸೊ ಕಲ್ಚರಲ್ ಟ್ರಾನ್ಸಿಷನ್ ಅಂತಂದರೆ ಸೊ ಇದನ್ನು ಇವಾಗಲೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಹೋಮ್ ಕಿಂಗ್ಡಮ್ ಇದ್ದಂಥ ಸಂದರ್ಭದಾಗಿನಿಂದ ಇಲ್ಲಿಯವರೆಗೂ ಅಂದರೆ ಪ್ರೆಸೆಂಟ್ನಲ್ಲೂ ಕೂಡ ಏನಂತಂದರೆ ಈ ರೀತಿಯ ಒಂದು ಆಚರಣೆಯನ್ನು ಇವರು ಅದನ್ನು ರೂಢಿಯಲ್ಲಿ ಇಟ್ಕೊಂಡಿದ್ದಾರೆ. ಎಸ್, ಹಾಗೆ ಭಾರತದಲ್ಲಿ ಈ ಹಿಂದೆಯೂ ಕೂಡ ಇದೇ ರೀತಿ ಅಂದರೆ ಮೊಯ್ದಾಮ್ಗಳ ರೀತಿಯಲ್ಲಿ ಅನೇಕ ರೀತಿಯ ಒಂದು ಈ ಸಮಾಧಿ ವ್ಯವಸ್ಥೆ ಅನ್ನುವಂಥದ್ದು ಕಂಡು ಬರ್ತಾ ಇತ್ತು. ಹಾಗೆ ಇಲ್ಲಿ ಹರಪ್ಪನ ಈ ಒಂದು ರೀತಿಯ ಒಂದು ಆಚರಣೆಯನ್ನು ಅಥವಾ ಪ್ರಾಕ್ಟೀಸನ್ನು ನಾವು ಎಲ್ಲಿಂದ ನೋಡ್ಬೋದು ಅಂತಂದರೆ ಈ ಹರಪ್ಪ ನಾಗರಿಕತೆ ಕಾಲದಿಂದಲೂ ಕೂಡ ಸೊ ಇದನ್ನು ನಾವಿಲ್ಲಿ ನೋಡ್ಬೋದು. ಸೊ ಪ್ರೆಸೆನ್ಸ್ ಆಫ್ ಗ್ರೇವ್ಸ್ ವರ್ ಡೆಡ್ ಬಾಡೀಸ್ ವರ್ ಜನರಲಿ ಪ್ಲೇಸ್ಡ್ ಇನ್ ನಾರ್ತ್ ಸೌತ್ ಓರಿಯೆಂಟೇಷನ್ ಆನ್ ದ ದೇರ್ ಬ್ಯಾಕ್. ಎಸ್, ಸೊ ಇಲ್ಲಿಯೂ ಕೂಡ ಸಮಾಧಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಡೆಡ್ ಬಾಡಿಗಳನ್ನ ನಾರ್ತ್ ಸೌತ್ ದಿಕ್ಕಿನಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಪ್ಲೇಸ್ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಕಾಫಿನ್ ಬರಿಯಲ್ ಅಂತ ಬರುತ್ತೆ. ಸೊ ಈ ರೀತಿಯ ಒಂದು ವ್ಯವಸ್ಥೆ ಅಂದರೆ ಈ ಸಮಾಧಿ ವ್ಯವಸ್ಥೆ ಅನ್ನೋಂಥದ್ದು ಹರಪ್ಪನ ಪ್ಲೇಸಸ್ದಲ್ಲಿ ಕಂಡು ಬರುತ್ತೆ. ಸೊ ಇಲ್ಲಿ ಹರಪ್ಪ ಮತ್ತು ಮೆಹೆಂಜೋದಾರೋ ಅನ್ನುವಂಥದ್ದು ಇವು ಮೇಜರ್ ಸೈಟ್ಸ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಈಗಿನ ಪಾಕಿಸ್ತಾನದಲ್ಲಿವೆ ಈ 2 ಸೈಟ್ಗಳು. ಎಸ್, ಸೊ ಇಲ್ಲಿ ಕಾಫಿನ್ ಅಂತಂದರೆ ಯಾವ ರೀತಿ ಇರುತ್ತೆ ಅಂತಂದರೆ ಎಸ್, ಸೊ ಈ ರೀತಿ ಬಾಕ್ಸ್ ಇರುತ್ತೆ. ಎಸ್, ಸೊ ಇವಾಗ ಏನಾಗುತ್ತೆ ಅಂದರೆ ಈ ಒಂದು ಮೇಲಿನ ಪೋರ್ಷನಲ್ಲಿ ತಲೆಯ ಭಾಗವನ್ನು ಇಟ್ಟಿರುತ್ತೆ ಅಂದರೆ ತಲೆಯ ಭಾಗದ ಪೋರ್ಷನ್ನ ಸ್ವಲ್ಪ ಅಗಲವಾಗಿರುತ್ತೆ ಇದು. ಓಕೆ, ಕೆಳಗಡೆ ಬಂದ ಹಾಗೆ ಇದು ಏನಾಗುತ್ತೆ ನ್ಯಾರೋ ಆಗ್ತಾ ಅಥವಾ ಕಿರಿದಾಗ್ತಾ ಬರುತ್ತೆ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು ಈ ಕಾಫಿನ್ ಬರಿಯಲ್ ಅಂತ ಕರಿತೀವಿ, ಕಾಫಿನ್. ಎಸ್, ಸೊ ನೀವೆಲ್ಲ ಹಳೆಯ ಸಿನಿಮಾಗಳಲ್ಲೆಲ್ಲ ನೋಡಿರ್ಬೋದು ಅವರನ್ನು ಏನಂತಂದರೆ ಈ ಸಮಾಧಿ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಪೆಟ್ಟಿಗೆಗಳಲ್ಲಿ ಹಾಕಿ ಅವರನ್ನು ಸಮಾಧಿಯನ್ನು ಮಾಡ್ತಾರೆ. ಸೊ ಅದಕ್ಕೆ ನಾವು ಕಾಫಿನ್ ಬರಿಯಲ್ ಅಂತ ಕರಿತೀವಿ. ಎಸ್, ಹಾಗೆ ಈ ಬರಿಯಲ್ ಸಿಸ್ಟಮ್ ಅನ್ನುವಂಥದ್ದು ಈ ಲೋಥಾಲ್ ಅನ್ನುವಂಥ ಸೊ ಇದು ಇಂಪಾರ್ಟೆಂಟ್ ಏನಂತಂದರೆ ಈ ಹರಪ್ಪನ ಸೈಟ್ ಕೂಡ ಇದು. ಓಕೆ, ಸೊ ಈ ಒಂದು ಪ್ರದೇಶದಲ್ಲೂ ಕೂಡ ಈ ರೀತಿಯ ಒಂದು ಬರಿಯಲ್ ಸಿಸ್ಟಮ್ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಇಲ್ಲಿ ಪೇರ್ಸ್ ಆಫ್ ಸ್ಕೆಲ್ಟನ್ಸ್ ಆಫ್ ಎ ಮೇಲ್ ಆ್ಯಂಡ್ ಫೀಮೇಲ್ ಅಂದರೆ ಇಲ್ಲಿ ಗಂಡು ಮತ್ತು ಹೆಣ್ಣಿನ ಒಂದು ಸಮಾಧಿಯನ್ನು ಒಟ್ಟಿಗೆ ಮಾಡಿರುವಂಥ ಕುರುಗಳು ಕೂಡ ಈ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ. ಹಾಗೆ ಈ ಹೂಳುವಂಥ ಸಂದರ್ಭದಲ್ಲಿ ಅವರನ್ನು ಸಮಾಧಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಡೆಡ್ ಬಾಡಿಗಳ ಜೊತೆಗೆ ಸೊ ಇಲ್ಲಿ ಹಲವಾರು ಆಬ್ಜೆಕ್ಟ್ಸ್ಗಳನ್ನ ಹಾಕ್ತಾಯಿದ್ರು. ನೆಕ್ಸ್ಟ್ ಇನ್ನು ಮೆಗಾಲಿಥಿಕ್ ಒಂದು ಪೀರಿಯಡ್ನಲ್ಲಿ ನೋಡೋದಾದರೆ ಇಲ್ಲಿಯೂ ಕೂಡ ಕಲ್ಲಿನಿಂದ ರಚನೆ ಮಾಡಿರೋಂಥ ಸ್ಟ್ರಕ್ಚರ್ಗಳನ್ನ ಇಲ್ಲಿ ಶವ ಹೂಳಲಿಕ್ಕೆ ಬಳಸ್ಕೊಳ್ತಾ ಇದ್ರು.
ಎಸ್. ಸೊ ಇದೇ ರೀತಿಯ ಒಂದು ರಚನೆಗಳು ಅಂದರೆ ಕಲ್ಲಿನಿಂದ ಏನಂತಂದರೆ ಈ ರೀತಿ ಸ್ಟ್ರಕ್ಚರ್ ಇರುತ್ತೆ, ಈ ರೀತಿ ಮೇಲ್ಗಡೆ ರೌಂಡ್ ಶೇಪ್ ಇರುವಂಥ ಕಲ್ಲು ಇರುತ್ತೆ. ಸೊ ಇಲ್ಲಿ ಏನಂತಂದರೆ ಈ ರೀತಿ ಸ್ಟ್ಯಾಂಡ್ ಅಥವಾ ಪಿಲ್ಲರ್ನ ನಿಲ್ಲಿಸಿರ್ತಾರೆ. ಸೊ ಇಲ್ಲಿ ಮಧ್ಯದಲ್ಲಿ ಏನು ಮಾಡ್ತಾರೆ ಅಂತಂದರೆ ಸಮಾಧಿಯನ್ನು ಮಾಡಿರ್ತಾರೆ. ಎಸ್. ಸೊ ಇಲ್ಲಿ ಕರ್ನಾಟಕದ ಒಂದು ಹಲವಾರು ಪ್ರದೇಶಗಳಲ್ಲಿ ಈ ರೀತಿಯ ಒಂದು ರಚನೆಗಳು ಕಂಡುಬರುತ್ತೆ. ಬೇಕಿದ್ರೆ ನೀವು ಇದನ್ನು ಗೂಗಲ್ ಮಾಡಿ ನೋಡ್ಬೋದು. ಏನಂತಂದರೆ ಈ ಒಂದು ಪ್ರದೇಶಗಳನ್ನ ಹೊಡೆದ್ರೆ ಸೊ ನಿಮಗೆ ಅಲ್ಲಿ ಬೋರಿಯಲ್ ಸಿಸ್ಟಮ್ ಅಂತ ಟೈಪ್ ಮಾಡಿದರೆ ಸೊ ನಿಮಗೆ ಈ ರೀತಿಯ ಒಂದು ರಚನೆಗಳು ಕಂಡುಬರುತ್ತೆ. ಎಸ್. ಸೊ ಇಲ್ಲಿ ಕರ್ನಾಟಕದ ಹಿರೇಬಣಕಲ್ ಆಗಿರ್ಬೋದು, ಹಾಗೆ ಗಂಗಾವತಿ ತಾಲೂಕು ಕೊಪ್ಪಳ ಡಿಸ್ಟಿಕ್ನ ಹಲವಾರು ಪ್ರದೇಶಗಳಲ್ಲಿ ಇವು ಕಂಡುಬರುತ್ತೆ. ಸೊ ಇವುಗಳನ್ನು ಟೆನೇಟಿವ್ ಲಿಸ್ಟ್ ಆಫ್ ಯುನೆಸ್ಕೋನಲ್ಲಿ ಸೇರ್ಪಡೆಯನ್ನು ಮಾಡಿದ್ದಾರೆ. ಟೆನೇಟಿವ್ ಲಿಸ್ಟ್ ಆಫ್ ಯುನೆಸ್ಕೋ. ಎಸ್. ಸೊ ಇವಾಗ ಈ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿ ಬಗ್ಗೆ ತಿಳ್ಕೋಣ. ಸೊ ಇದನ್ನು 1972ರಲ್ಲಿ ಈ ಒಂದು ವರ್ಲ್ಡ್ ಹೆರಿಟೇಜ್ ಕನ್ವೆನ್ಷನ್ ಮೂಲಕ ಇದನ್ನು ಎಸ್ಟಾಬ್ಲಿಷ್ ಮಾಡಲಾಗತ್ತೆ. ಹಾಗೆ ಇದರ ಒಂದು ಪ್ರಮುಖ ಪಾತ್ರ ಏನಂತಂದರೆ ಸೊ ಈ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಇದೆ ಅಲ್ವಾ, ಸೊ ಈ ಒಂದು ಲಿಸ್ಟಲ್ಲಿ ಯಾವ ಸ್ಥಳಗಳನ್ನ ಆ್ಯಡ್ ಮಾಡಬೇಕು, ಯಾವ ಸ್ಥಳಗಳನ್ನ ಇಲ್ಲಿ ತೆಗೆದು ಹಾಕಬೇಕು ಅನ್ನುವಂಥ ನಿರ್ಧಾರವನ್ನು ಇದೇ ಮಾಡುತ್ತೆ. ಹಾಗೆ ಈ ರೀತಿ ಸೇರ್ಪಡೆಗೊಂಡಿರುವಂಥ ಪ್ಲೇಸಸ್ಗಳ ಒಂದು ನಿರ್ವಹಣೆಗೆ ಸೊ ಇದು ಹಣಕಾಸನ್ನು ನೀಡುತ್ತೆ. ಆ ಹಣವನ್ನು ಯಾವ ರೀತಿ ವಿನಿಯೋಗಿಸಬೇಕು ಅಂತ ಹೇಳಿ ಕೂಡ ಸೊ ಇದೇ ನಿರ್ಧಾರವನ್ನು ಮಾಡುತ್ತೆ. ಎಸ್. ಸೊ ಈ ಒಂದು ವರ್ಲ್ಡ್ ಹೆರಿಟೇಜ್ ಕಮಿಟಿನಲ್ಲಿ 21 ಪಾರ್ಟೀಸ್ಗಳು ಬರುತ್ತೆ. ಸೊ ಇದರಲ್ಲಿ ಪಾರ್ಟಿ ಟು ಬಿ ಕನ್ವೆನ್ಷನ್ ಎಲೆಕ್ಟೆಡ್ ಬೈ ದೇರ್ ಜನರಲ್ ಅಸೆಂಬ್ಲಿ ಫಾರ್ 6 years. ಸೊ ಈ ಒಂದು ರಿಪ್ರೆಸೆಂಟೇಟಿವ್ಗಳನ್ನ ಅಂದರೆ 21 ರಿಪ್ರೆಸೆಂಟೇಟಿವ್ಗಳನ್ನ 6 ವರ್ಷಗಳ ಅವಧಿಗೆ ಆಯ್ಕೆನ ಮಾಡಲಾಗತ್ತೆ. ಎಸ್. ಸೊ ಇಂಡಿಯಾನೂ ಕೂಡ ಸೊ ಈ ಹಿಂದೆ 2021ರಿಂದ 2025ರವರೆಗೆ ಸೊ ಈ ಏನಂತಂದರೆ ಈ ವರ್ಲ್ಡ್ ಹೆರಿಟೇಜ್ ಕಮಿಟಿಯನ್ನು ಸದಸ್ಯ ಕೂಡ ಆಗಿತ್ತು. ನೆಕ್ಸ್ಟ್ ಪಿಲ್ಗ್ರಿಮ್ ಕಾರಿಡಾರ್ ಪ್ರಾಜೆಕ್ಟ್ಸ್ ಅಂತ ಬರುತ್ತೆ. ಏನಿದೆ ಪಿಲ್ಗ್ರಿಮ್ ಕಾರಿಡಾರ್ ಪ್ರಾಜೆಕ್ಟ್ಸ್ ಅಂತಂದರೆ ಸೊ ಇಲ್ಲಿ ಭಾರತದಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಯಾತ್ರಾ ಸ್ಥಳಗಳಂತ ಬರುತ್ತೆ. ಯಾತ್ರಾ ಸ್ಥಳ ಸೊ ಅವುಗಳನ್ನು ಸಂಪರ್ಕಿಸುವಂಥ ಯೋಜನೆ ಇದು ಯಾತ್ರಾ ಸ್ಥಳ. ಓಕೆ. ಎಸ್. ಸೊ ಇವಾಗ ಯೂನಿಯನ್ ಬಜೆಟ್ 2024 and 25 ಅನೌನ್ಸ್ ದ್ಯಾಟ್ ಕಾರಿಡಾರ್ ಪ್ರಾಜೆಕ್ಟ್ಸ್ ವಿಲ್ ಬಿ ಬಿಲ್ಟ್ ಫಾರ್ ದ ವಿಷ್ಣುಪಾದ ಟೆಂಪಲ್. ಸೊ ಈ ವಿಷ್ಣುಪಾದ ಟೆಂಪಲ್ ಅನ್ನುವಂಥದ್ದು ಎಲ್ಲಿ ಬರುತ್ತೆ? ಗಯಾ ಅಂತಂದರೆ ಬಿಹಾರ್ನಲ್ಲಿ ಕಂಡುಬರುತ್ತೆ. ಹಾಗೆ ಮಹಾಬೋಧಿ ಟೆಂಪಲ್ ಆಟ್ ಬೋಧ್ ಗಯಾ ಇನ್ ಬಿಹಾರ್. ಸೊ ಈ ಎರಡೂ ಟೆಂಪಲ್ಗಳು ಬಿಹಾರ್ನಲ್ಲಿ ಕಂಡುಬರುತ್ತೆ. ಸೊ ಇವುಗಳನ್ನ ಅಂದರೆ ಈ ಒಂದು ಪ್ರದೇಶದಲ್ಲಿ ಕಾರಿಡಾರ್ ಅಂತಂದರೆ ಇಲ್ಲಿ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿಯನ್ನು ಮಾಡಲಾಗತ್ತೆ. ಅಂದರೆ ಇಲ್ಲಿ ಮೇನ್ ಉದ್ದೇಶ ಏನಂತಂದರೆ ಈ ಒಂದು ಪ್ರದೇಶಗಳನ್ನ ಸಂರಕ್ಷಣೆ ಮಾಡುವಂಥದ್ದು. ಹಾಗೆ ಸೊ ಈ ಒಂದು ಪ್ರದೇಶದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುವಂಥ ಉದ್ದೇಶವನ್ನು ಸೊ ಈ ಒಂದು ಪಿಲ್ಗ್ರಿಮ್ ಕಾರಿಡಾರ್ ಪ್ರಾಜೆಕ್ಟ್ಸ್ ಅನ್ನುವಂಥದ್ದು ಹೊಂದಿರುತ್ತೆ. ಅಬೌಟ್ ಪಿಲ್ಗ್ರಿಮೇಜ್ ಕಾರಿಡಾರ್ ಪ್ರಾಜೆಕ್ಟ್ಸ್. ಎಸ್. ಸೊ ಇದು ಮೇಲೆ ಹೇಳಿದ ಹಾಗೆ ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರಿಲೇಟೆಡ್ ಆಗಿರುವಂಥ ಒಂದು ಯೋಜನೆ ಆಗಿದೆ. ಅಂದರೆ ಈ ಒಂದು ಪ್ಲೇಸಸ್ಗಳನ್ನ ವರ್ಲ್ಡ್ ಕ್ಲಾಸ್ ಪಿಲ್ಗ್ರಿಮೇಜ್ ಸೈಟ್ ಆಗಿ ಹಾಗೆ ಟೂರಿಸ್ಟ್ ಡೆಸ್ಟಿನೇಷನ್ಗಳನ್ನಾಗಿ ಮಾಡುವಂಥ ಒಂದು ಏಮನ್ನು ಈ ಒಂದು ಪ್ರಾಜೆಕ್ಟ್ ಹೊಂದಿದೆ. ಹಾಗೆ ಈ ಒಂದು ಪ್ರಾಜೆಕ್ಟ್ಸ್ನ ಕೀ ಫೀಚರ್ಸನ್ನು ಅಥವಾ ಪ್ರಮುಖ ಲಕ್ಷಣಗಳೇನಿದೆ ಅಂತ ನೋಡೋದಾದರೆ ಪ್ರಿಸರ್ವೇಷನ್ ಆ್ಯಂಡ್ ರಿಸ್ಟೋರೇಷನ್. ಸೊ ಇವಾಗ ಆಲ್ರೆಡಿ ಅಸ್ತಿತ್ವದಲ್ಲಿರುವಂಥ ಏನಂತಂದರೆ ಈ ಯಾತ್ರಾ ಸ್ಥಳಗಳನ್ನ ಏನಂತಂದರೆ ಇಲ್ಲಿ ಕಾಪಾಡಿಕೊಂಡು ಬರೋದು, ಅವುಗಳನ್ನು ಮತ್ತೆ ಮರು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಮಾಡಲಾಗತ್ತೆ. ಎಸ್. ಹಾಗೆ ಅಮಲ್ಗೇಷನ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಹೆರಿಟೇಜ್ ಅಂದರೆ ಇಲ್ಲಿ ಅಭಿವೃದ್ಧಿಯನ್ನು ಮಾಡುವ ಮೂಲಕ ಸೊ ಇಲ್ಲಿ ಈ ಒಂದು ಪಾರಂಪರಿಕ ತಾಣಗಳನ್ನ ರಕ್ಷಣೆಯನ್ನು ಮಾಡುವಂಥದ್ದು. ಹಾಗೆ ಎನ್ಹ್ಯಾನ್ಸ್ಡ್ ವಿಸಿಟರ್ ಎಕ್ಸ್ಪೀರಿಯೆನ್ಸ್. ಸೊ ಇಲ್ಲಿ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡುವ ಮೂಲಕ ಸೊ ಇಲ್ಲಿ ಪ್ರವಾಸಿಗರಿಗೆ ಏನು ಮಾಡುವಂಥದ್ದು, ಇಲ್ಲಿ ಅವರಿಗೆ ಅನುಕೂಲವನ್ನು ಮಾಡುವಂಥ ಉದ್ದೇಶವನ್ನು ಇದು ಹೊಂದಿದೆ. ಹಾಗೆ ಬೂಸ್ಟ್ ಟೂರಿಸಮ್ ಆ್ಯಂಡ್ ದ ಎಕಾನಮಿ. ಸೊ ಇಲ್ಲಿ ಇವರು ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಏನಾಗುತ್ತೆ, ಪ್ರವಾಸಿಗರು ಬರ್ತಾರೆ. ಓಕೆ. ಸೊ ಹೀಗಾಗಿ ಅದಕ್ಕೆ ಆದಾಯ ಕೂಡ ಬರುತ್ತೆ. ಸೊ ಇಲ್ಲಿ
ಚಾಲೆಂಜಸ್ ಅಸೋಸಿಯೇಟೆಡ್ ವಿತ್ ಪಿಲ್ಗ್ರಿಮ್ ಕಾರಿಡಾರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್. ಸೊ ಇವುಗಳಿಗೆ ಸಂಬಂಧಪಟ್ಟಂತೆ, ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಇಶ್ಯೂ ಅಥವಾ ಸವಾಲುಗಳಿವೆ ಅಂತಂದರೆ, ಮೊದಲನೇದಾಗಿ ರಿಹ್ಯಾಬಿಲಿಟೇಷನ್ ಇಶ್ಯೂಸ್. ಫಾರ್ ಎಕ್ಸಾಂಪಲ್, ಮೋರ್ ದ್ಯಾನ್ 17 acres of land encompassing 5 villages had to be acquired for the implementation of the ಜಗನ್ನಾಥ ಹೆರಿಟೇಜ್ ಕಾರಿಡಾರ್ ಪ್ರಾಜೆಕ್ಟ್. ಸೊ ಇಲ್ಲಿ ಜಗನ್ನಾಥ ಹೆರಿಟೇಜ್ ಕಾರಿಡಾರ್ ಪ್ರಾಜೆಕ್ಟನ್ನು ಮಾಡುವಂಥ ಸಂದರ್ಭದಲ್ಲಿ, ಅಂದರೆ ಈ ಒಂದು ಪ್ರದೇಶಕ್ಕೆ ಹೊಂದಿಕೊಂಡಂತೆ ಸುಮಾರು 17 ಎಕರೆದಲ್ಲಿ 5 ವಿಲೇಜ್ಗಳಿರುತ್ತೆ. ಸೊ ಇವುಗಳನ್ನು ಈ ಒಂದು ಪ್ರದೇಶದ ಅಭಿವೃದ್ಧಿಗಾಗಿ ಏನು ಮಾಡಲಾಗತ್ತೆ ಅಂತಂದರೆ, ಇವರನ್ನು ಬೇರೆ ಒಂದು ಸ್ಥಳಕ್ಕೆ ಇವರನ್ನು ಸ್ಥಳಾಂತರ ಮಾಡಲಾಗತ್ತೆ. ಸೊ ಹೀಗಾಗಿ ಈ ಸ್ಥಳಾಂತರ ಅನ್ನುವಂಥದ್ದು ಕೂಡ ಇಲ್ಲಿ ಇಶ್ಯೂ ಆಗಿ ಕಂಡುಬರುತ್ತೆ. ಯಾಕಂದರೆ ಈ ಒಂದು ಪ್ರದೇಶ ಸುತ್ತಮುತ್ತ ಅವರು ಹಲವಾರು ವರ್ಷಗಳಿಂದ ವಾಸವನ್ನು ಮಾಡಿರ್ತಾರೆ. ಸೊ ಇವರನ್ನು ಏಕಾಏಕಿ ಅವರನ್ನು ಸ್ಥಳಾಂತರ ಮಾಡುವಂಥದ್ದು ಅವರ ಒಂದು ಜೀವನದ ಮೇಲೆ ಅದು ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗೆ ಡಿಮೋಲಿಷನ್ ಆಫ್ ನೈಬರಿಂಗ್ ಆ್ಯಂಡ್ ಓಲ್ಡ್ ಸ್ಟ್ರಕ್ಚರ್. ಸೊ ಇಲ್ಲಿ ಕೆಲವೊಂದು ಪ್ರದೇಶಗಳನ್ನ ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಅದಕ್ಕೆ ಹೊಂದಿಕೊಂಡಂತೆ ಹಲವಾರು ಇದಿರುತ್ತೆ, ಸ್ಟ್ರಕ್ಚರ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಹಳ್ಳಿಗರು ಕೂಡ ಮನೆಯನ್ನು ಕಟ್ಟಿರ್ತಾರೆ, ಅಥವಾ ಓಲ್ಡ್ ಕಾರಿಡಾರ್ಸ್ಗಳು ಕೂಡ ಇರುತ್ತೆ. ಅವುಗಳನ್ನ ಏನು ಮಾಡಬೇಕಾಗತ್ತೆ ಅಂದರೆ ನೆಲ ಸಮ ಮಾಡಬೇಕಾಗತ್ತೆ. ಹಾಗೆ ಸಸ್ಟೈನಬಿಲಿಟಿ ಕನ್ಸರ್ನ್. ಸೊ ಈ ಅಭಿವೃದ್ಧಿಯನ್ನು ಮಾಡಬೇಕಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಹಲವಾರು ರೀತಿಯ ಅಲ್ಲಿ ಆ ಒಂದು ಪ್ರದೇಶಕ್ಕೆ ಹೊಂದಿಕೊಂಡಂತೆ ಪಾರ್ಕ್ಗಳನ್ನ ಮಾಡೋದಾಗಿರ್ಬೋದು, ಅಥವಾ ಪಾರ್ಕನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಹಲವಾರು ಮರಗಿಡಗಳನ್ನು ಕಡಿಬೇಕಾಗತ್ತೆ. ಸೊ ಇದರಿಂದ ಪೊಲ್ಯೂಷನ್ ಆಗಿರ್ಬೋದು, ಅಥವಾ ಸೊ ಇಲ್ಲಿ ಅರಣ್ಯ ನಾಶ ಅನ್ನುವಂಥದ್ದು ಕಂಡುಬರುತ್ತೆ. ಎಸ್, ಹಾಗೆ ಇಲ್ಲಿ ಈ ಕಲ್ಚರಲ್ ಮತ್ತು ಹೆರಿಟೇಜ್ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಸರ್ಕಾರ ಯಾವೆಲ್ಲ ಒಂದು ಇನಿಷಿಯೇಟಿವ್ ಅಥವಾ ಉಪಕ್ರಮಗಳನ್ನ ಕೈಗೊಂಡಿದೆ ಅಂತಂದರೆ, ಇಲ್ಲಿ ಪ್ರಸಾದ್ ಸ್ಕೀಮ್ ಅಂತ ಬರುತ್ತೆ, ಹಾಗೆ ಹೃದಯ ಸ್ಕೀಮ್, ಸ್ವದೇಶ ದರ್ಶನ ಸ್ಕೀಮ್, ಹಾಗೆ ಪರ್ವತ್ಮಾಲಾ ಪರಿಯೋಜನಾ ಮತ್ತು ಕಾಶಿ ತಮಿಳ್ ಸಂಗಮ. ಈ ಒಂದು ಸ್ಕೀಮ್ ಮೂಲಕ ಏನು ಮಾಡುತ್ತೆ ಸರ್ಕಾರ, ಈ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ತಾಣಗಳ ರಕ್ಷಣೆಯನ್ನು ಮಾಡುತ್ತೆ. ಸೊ ಇದಕ್ಕೆ ವೇ ಫಾರ್ವರ್ಡ್ ಆಗಿ ಏನು ನಮಗೆ ಈ ವರ್ಲ್ಡ್ ಹೆರಿಟೇಜ್ ಅಥವಾ ಈ ಒಂದು ಇಂಪಾರ್ಟೆಂಟ್ ಏನು ಯಾತ್ರಾ ಸ್ಥಳಗಳ ಒಂದು ಅಭಿವೃದ್ಧಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಆಗ್ತಾ ಇರುವಂಥ ಇಶ್ಯೂಗಳ ಸೊ ಇವುಗಳಿಗೆ ನಾವು ಪರಿಹಾರವಾಗಿ ಯಾವ ರೀತಿ ಅನುಸರಣೆ ಬರೀಬೇಕಂತಂದರೆ, ಮೊದಲನೇದಾಗಿ ಹೆರಿಟೇಜ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತಂದ್ರೆ, ಇಲ್ಲಿ ಯಾವುದೇ ಒಂದು ಸ್ಥಳವನ್ನು ನಾವು ಸಂರಕ್ಷಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಸಂರಕ್ಷಣೆಯಿಂದ ಅಥವಾ ಆ ಒಂದು ಸಂರಕ್ಷಣೆಗಾಗಿ ಮಾಡುವಂತಹ ಕಾರ್ಯಗಳಿಂದ ಅದು ಇತರರ ಮೇಲೆ ಅಂತಂದರೆ ಅಲ್ಲಿನ ವಿಲೇಜಸ್ಗಳಾಗಿರ್ಬೋದು, ಹಾಗೆ ಅದು ಪರಿಸರದ ಮೇಲೆ, ಪರಿಸರ ಅಂತಂದರೆ ಇಲ್ಲಿ ಡಿಫಾರೆಸ್ಟೇಷನ್ ಮತ್ತು ಪೊಲ್ಯೂಷನ್, ಇದು ಯಾವ ರೀತಿ ಅದರ ಮೇಲೆ ಇಂಪ್ಯಾಕ್ಟನ್ನು ಬೀರ್ಬೋದು ಅಂತ ಹೇಳಿ ಇಲ್ಲೇನು ಮಾಡಬೇಕು, ಅಸೆಸ್ಮೆಂಟ್ ಅಂದರೆ ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ. ಹಾಗೆ ಕಮ್ಯುನಿಟಿ ಪಾರ್ಟಿಸಿಪೇಷನ್. ಸೊ ಇಲ್ಲಿ ಈ ರೀತಿಯ ಒಂದು ಕಾರಿಡಾರ್ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಸಮುದಾಯಗಳ ಪಾತ್ರ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಸಸ್ಟೈನೇಬಲ್ ಟೂರಿಸಮ್ ಅಂದರೆ ಸುಸ್ಥಿರ ಪ್ರವಾಸೋದ್ಯಮ ಅಂತ ಹೇಳಿ. ಸೊ ಆ ಒಂದು ಅಭಿವೃದ್ಧಿ ಮಾಡಿರುವಂಥ ಸ್ಥಳಗಳನ್ನ ಇಲ್ಲಿ ಮತ್ತೆ ಅವುಗಳನ್ನ ಏನು ಮಾಡಬೇಕಂತಂದರೆ, ಇಲ್ಲಿ ಕಂಟಿನ್ಯೂ ಆಗಿ ಅವುಗಳನ್ನ ಕಾಪಾಡಿಕೊಂಡು ಹೋಗಬೇಕಲ್ವಾ. ಸೊ ಹೀಗಾಗಿ ಆ ಒಂದು ಪ್ರದೇಶದಲ್ಲಿ ಪೊಲ್ಯೂಷನ್ ಆಗಿರ್ಬೋದು ಅಥವಾ ಅವುಗಳನ್ನು ಸಂರಕ್ಷಣೆಯನ್ನು ಮಾಡಬೇಕಾಗತ್ತೆ. ಸೊ ಇವಾಗ ವಿಷ್ಣುಪಾದ ಟೆಂಪಲ್ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತೆ ಅಂತ ನೋಡೋಣ. ಸೊ ಇದು ವಿಷ್ಣುಪಾದ ಟೆಂಪಲ್ ಅನ್ನುವಂಥದ್ದು ಬಿಹಾರ್ನಲ್ಲಿ ಕಂಡುಬರುತ್ತೆ. ಸೊ ಇದು ಯಾವ ಒಂದು ನದಿಯ ದಡದಲ್ಲಿ ಕಂಡುಬರುತ್ತೆ ಅಂದರೆ ಪಾಲ್ಗು ರಿವರ್ ಅಂತ ಹೇಳಿ. ಸೊ ಈ ಒಂದು ದೇವಸ್ಥಾನವನ್ನು ಯಾವ ದೇವರಿಗೆ ಸಮರ್ಪಿಸಲಾಗಿದೆ ಅಂತಂದರೆ ಲಾರ್ಡ್ ವಿಷ್ಣು. ಸೊ ಈ ಒಂದು ಪ್ರದೇಶದಲ್ಲಿ ಏನು ಮಾಡಿರ್ತಾನೆ ಅಂತಂದರೆ ಲಾರ್ಡ್ ವಿಷ್ಣು ತನ್ನ ಹೆಜ್ಜೆ ಗುರುತನ್ನು ಇಟ್ಟಿರ್ತಾನೆ, ಫುಟ್ ಪ್ರಿಂಟ್. ಸೊ ಈ ಒಂದು ಹೆಜ್ಜೆ ಗುರುತಿನ ಮೂಲಕ ಏನಂತಂದರೆ ಇಲ್ಲಿ ಒಬ್ಬ ರಾಕ್ಷಸ ಬರ್ತಾನೆ, ಆತನ ಹೆಸರು ಗಯಾಸುರ ಅಂತ ಹೇಳಿ. ಈತನನ್ನು ಏನು ಮಾಡಿರ್ತಾನೆ ಲಾರ್ಡ್ ವಿಷ್ಣು ಈತನನ್ನು ಹತ್ಯೆಯನ್ನು ಮಾಡಿರ್ತಾನೆ. ಸೊ ಈ ಒಂದು ಸ್ಥಳದ ಉಲ್ಲೇಖ ಮಹಾಭಾರತ ಮತ್ತು ರಾಮಾಯಣದಲ್ಲೂ ಕೂಡ ಸೊ ಈ ಒಂದು ಸ್ಥಳದ ಉಲ್ಲೇಖ ಅನ್ನುವಂಥದ್ದು ಕಂಡುಬರುತ್ತೆ.
ಸೊ 1787ರಲ್ಲಿ ಈ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಪ್ರದೇಶವನ್ನು ರಿಸ್ಟೋರೇಷನ್ ಮಾಡ್ತಾರೆ, ಅಂದರೆ ಮರು ನಿರ್ಮಾಣವನ್ನು ಮಾಡ್ತಾರೆ. ಅಂದರೆ ಇದು ಏನಾಗಿರುತ್ತೆ, ಆ ಒಂದು ಅವಧಿಯಲ್ಲಿ ಕುಸಿದು ಬಿದ್ದಿರುತ್ತೆ, ಸೊ ಅಥವಾ ಪಾಳು ಬಿದ್ದಿರುತ್ತೆ. ಸೊ ಹೀಗಾಗಿ ಈ ಒಂದು ಪ್ರದೇಶವನ್ನು ಮತ್ತೆ ಅಹಲ್ಯಾಬಾಯಿ ಹೋಳ್ಕರ್ ಅವರು ಮರು ನಿರ್ಮಾಣ ಮಾಡ್ತಾರೆ. ಹಾಗೆ ಇನ್ನೊಂದು ಟೆಂಪಲ್ ಮಹಾಬೋಧಿ ಟೆಂಪಲ್ ಕಾಂಪ್ಲೆಕ್ಸ್ ಅಂತ ಸಂಕೀರ್ಣ ಅಂತ, ಸೊ ಇದು ಕೂಡ ಬಿಹಾರ್ನಲ್ಲಿ ಕಂಡುಬರುತ್ತೆ. ಸೊ ಇದನ್ನು ಕೂಡ ವರ್ಲ್ಡ್ ಹೆರಿಟೇಜ್ ಸೈಟ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಎಸ್, ಹಾಗೆ ದ ಫಸ್ಟ್ ಟೆಂಪಲ್ ಆಟ್ ದಿಸ್ ಸೈಟ್ ವಾಸ್ ಬಿಲ್ಟ್ ಬೈ ಎಂಪರರ್ ಅಶೋಕ್ ಇನ್ ದ 3rd century BC. ಸೊ ಇದರಲ್ಲಿ ಮೊದಲನೇ ಒಂದು ಟೆಂಪಲನ್ನು, ಸೊ ಇಲ್ಲಿ ಕಾಂಪ್ಲೆಕ್ಸ್ ಅಂತಂದರೆ ಮಹಾಬೋಧಿ ಟೆಂಪಲ್ ಅಷ್ಟೇ ಅಂದಿಲ್ಲ ಅವರು, ಕಾಂಪ್ಲೆಕ್ಸ್ ಅಂತ ಅಂದಿದ್ದಾರೆ. ಸೊ ಇದರ ಅರ್ಥ ಅದು ಸಂಕೀರ್ಣ ಅಂತ ಆಗುತ್ತೆ. ಸೊ ಇದೇ ಒಂದು ವ್ಯಾಪ್ತಿಯಲ್ಲಿ, ಈ ಮಹಾಬೋಧಿ ಟೆಂಪಲ್ ಇರುವಂಥ ವ್ಯಾಪ್ತಿಯಲ್ಲಿ ಅಥವಾ ಈ ಒಂದು ಪ್ರದೇಶದಲ್ಲಿ ಮತ್ತೆ ಹಲವಾರು ರಚನೆಗಳು ಅಥವಾ ಹಲವಾರು ದೇವಾಲಯಗಳು ಬರುತ್ತೆ. ಸೊ ಈ ಒಂದು ದೇವಾಲಯಗಳಲ್ಲಿ ಮೊದಲನೇ ಒಂದು ದೇವಾಲಯವನ್ನು ಯಾರು ನಿರ್ಮಾಣ ಮಾಡುತ್ತಾರೆ, ಇಲ್ಲಿ ಅಶೋಕ ನಿರ್ಮಾಣ ಮಾಡುತ್ತಾನೆ, ಅಂದರೆ ಈ 3ನೇ ಒಂದು ಸೆಂಚುರಿಯಲ್ಲಿ. ಎಸ್, ಹಾಗೆ ಈ ಒಂದು ದೇವಾಲಯವನ್ನು ಇಲ್ಲಿ ಈ ಕ್ಲಾಸಿಕಲ್ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ ಸ್ಟೈಲ್ನಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಇದು ಇಲ್ಲಿ ದೇವಸ್ಥಾನ ನಿರ್ಮಾಣದ ಹಂತದಲ್ಲಿ 2 ಶೈಲಿಗಳು ಬರುತ್ತೆ. ಸೊ ಇಲ್ಲಿ ದ್ರಾವಿಡ ಮತ್ತು ನಾಗರ ಶೈಲಿ. ಸೊ ಈ ಎರಡಕ್ಕೂ ಬಿಲಾಂಗ್ ಆಗಿಲ್ಲ. ಸೊ ಇದು ಪ್ರತ್ಯೇಕವಾಗಿ ಕ್ಲಾಸಿಕಲ್ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ ಸ್ಟೈಲ್ನಲ್ಲಿ ಈ ಒಂದು ದೇವಾಲಯವನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಸೊ ಇದರ ಎಂಟ್ರೆನ್ಸ್ ಯಾವ ರೀತಿ ಇದೆ ಅಂತಂದರೆ ಫ್ರಾಮ್ ದ ಈಸ್ಟ್ ಆ್ಯಂಡ್ ದ ನಾರ್ತ್ನಲ್ಲಿ ಇದರ ಎಂಟ್ರೆನ್ಸ್ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಇಲ್ಲಿ ವಜ್ರಾಸನ ಅಂತ ಬರುತ್ತೆ, ಅಂದರೆ ಈ ಬುದ್ಧ ಅನ್ನುವಂಥವನು ಸೊ ಇಲ್ಲಿ ಧ್ಯಾನ ಮಾಡುವಂಥ ಭಂಗಿ ಇದು. ಓಕೆ, ಇದನ್ನು ಕೂಡ ಈ ಒಂದು ಪ್ರದೇಶದಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಇದನ್ನು ಅಶೋಕ ಏನು ಮಾಡಿರ್ತಾನೆ ಅಂತಂದರೆ, ಸೊ ಈ ವಜ್ರಾಸನ ಅಂದರೆ ಬುದ್ಧನ ಈ ಒಂದು ಮೂರ್ತಿಯನ್ನು ಈ ಒಂದು ಪ್ರದೇಶದಲ್ಲಿ ಇನ್ಸ್ಟಾಲ್ ಮಾಡಿರ್ತಾನೆ. ಹಾಗೆ ಇದೇ ಒಂದು ಪ್ರದೇಶದಲ್ಲಿ ನಮಗೆ ಬೋಧಿ ವೃಕ್ಷ ಕಂಡು ಬರುತ್ತೆ. ನೆಕ್ಸ್ಟ್ ನ್ಯೂಶನ್ ಶಾರ್ಡ್ ಶ್ರೀ ಜಗನ್ನಾಥ ಟೆಂಪಲ್. ಎಸ್, ಸೊ ಈ ಒಂದು ಟಾಪಿಕ್ ಇವಾಗ ಯಾಕೆ ಸುದ್ದಿಯಲ್ಲಿತ್ತಂತಂದರೆ, ಈ ಒಂದು ದೇವಾಲಯದ ರತ್ನ ಭಂಡಾರವನ್ನು ಏನು ಮಾಡಲಾಗಿತ್ತು ಅಂದರೆ ಸುಮಾರು 46 ವರ್ಷಗಳ ಹಿಂದೆ ಸೊ ಇದನ್ನು ಓಪನ್ ಮಾಡಿದ್ದಾರೆ. ಸೊ ಈ ಒಂದು ರತ್ನ ಭಂಡಾರದಲ್ಲಿ ಹಲವಾರು ರೀತಿಯ ಆಭರಣಗಳನ್ನು ಸ್ಟೋರ್ ಮಾಡಲಾಗಿತ್ತು. ಸೊ ಇವಾಗ ಅವುಗಳನ್ನ ಓಪನನ್ನು ಮಾಡಿದ್ದಾರೆ. ಎಸ್, ಸೊ ಇದೇ ಒಂದು ದೇವಾಲಯದಲ್ಲಿ ಇಲ್ಲಿ ಮಗ್ಜಿ ಲಾಡುವನ್ನು ಕೊಡ್ತಾರೆ. ಓಕೆ, ಸೊ ಈ ಮಗ್ಜಿ ಲಾಡುವನ್ನು ಈ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ ಬರುತ್ತೆ, ಅಂದರೆ ಭೌಗೋಳಿಕ ಸೂಚ್ಯಂಕ. ಓಕೆ, ಇದಕ್ಕೆ ಈ GI ಟ್ಯಾಗನ್ನು ನೀಡಲಾಗಿದೆ. ಸೊ ಇಲ್ಲಿ ರತ್ನ ಭಂಡಾರದ ಬಗ್ಗೆ ನೋಡೋದಾದರೆ, ಸೊ ಇದು ಯಾವ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ, ಲೊಕೇಟೆಡ್ ಆನ್ ದ ನಾರ್ದರ್ನ್ ಸೈಡ್ ಆಫ್ ದ ಜಗಮೋಹನ. ಸೊ ಇಲ್ಲಿ ದೇವಾಲಯದಲ್ಲಿ ಇಲ್ಲಿ ಜಗಮೋಹನ ಅಂತಂದರೆ ಸೊ ಇದೊಂದು ಸಭಾಂಗಣ ಅಥವಾ ಅಸೆಂಬ್ಲಿ ಹಾಲ್ ಅಂತ ಕರಿತೀವಿ. ಸೊ ಈ ಒಂದು ಅಸೆಂಬ್ಲಿ ಹಾಲಿನ ಸೊ ಇದು ನಾರ್ದರ್ನ್ ಸೈಡ್ನಲ್ಲಿದೆ, ಅಂದರೆ ಉತ್ತರ ದಿಕ್ಕಿಗೆ ಈ ರತ್ನ ಭಂಡಾರ ಅನ್ನುವಂಥದ್ದು ಕಂಡುಬರುತ್ತೆ. ಎಸ್, ದೀಸ್ ಚೇಂಬರ್ಸ್ ಕಂಟೈನ್ ಜಿವೆಲ್ಸ್ ಆಫ್ 3 ಸಿಬ್ಲಿಂಗ್ಸ್ ಡಯಟೀಸ್. ಸೊ ಈ ಒಂದು ರತ್ನ ಭಂಡಾರದಲ್ಲಿ ಎಸ್, ಇಲ್ಲಿ ಜಗನ್ನಾಥ ಟೆಂಪಲ್ನಲ್ಲಿ 3 ರೀತಿಯ ಒಂದು ದೇವತೆಗಳ ವಿಗ್ರಹಗಳು ಕಂಡುಬರುತ್ತೆ. ಓಕೆ, ಸೊ ಇಲ್ಲಿ ಲಾರ್ಡ್ ಬಾಲಭದ್ರ, ಲಾರ್ಡ್ ಜಗನ್ನಾಥ, ಹಾಗೆ ದೇವಿ ಸುಭದ್ರ ಅಂತ ಹೇಳಿ. ಸೊ ಎಲ್ಲರೂ ಕೂಡ ಏನಂತಂದರೆ ಇವರು ಒಡ ಹುಟ್ಟಿದವರಾಗಿರ್ತಾರೆ. ಸೊ ಇವರಿಗೆ ಸಂಬಂಧಿಸಿದಂಥ ಆಭರಣಗಳು ಈ ರತ್ನ ಭಂಡಾರದಲ್ಲಿ ಕಂಡುಬರುತ್ತೆ. ಎಸ್, ಸೊ ಈ ಜಗನ್ನಾಥ ಟೆಂಪಲವನ್ನು ವೈಟ್ ಪಗೋಡ ಅಂತಲೂ ಕೂಡ ಕರೀತಾರೆ. ಸೊ ಈ ಒಂದು ದೇವಾಲಯವನ್ನು ಲಾರ್ಡ್ ಜಗನ್ನಾಥ ಅವರಿಗೆ ಏನು ಮಾಡಲಾಗಿದೆ, ಅರ್ಪಿಸಲಾಗಿದೆ. ಸೊ ಈ ಲಾರ್ಡ್ ಜಗನ್ನಾಥ ಅನ್ನುವಂಥ ದೇವರು, ಸೊ ಇವರು ಈ ಲಾರ್ಡ್ ವಿಷ್ಣು ಬರ್ತಾರಲ್ವ, ಸೊ ಈ ವಿಷ್ಣುವಿನ ದಶಾವತಾರಗಳಲ್ಲಿ ಅಂದರೆ 10 ಅವತಾರಗಳಲ್ಲಿ ಈ ಲಾರ್ಡ್ ಜಗನ್ನಾಥ ಕೂಡ ಒಬ್ಬರಾಗಿರ್ತಾರೆ. ಎಸ್, ಸೊ ಈ ಒಂದು ದೇವಾಲಯವನ್ನು ಈ ಗಂಗಾ ಒಂದು ಸಂತತಿಗೆ ಅಥವಾ ಗಂಗಾ ರಾಜಮನೆತನಕ್ಕೆ ಬಿಲಾಂಗ್ ಆಗಿರುವಂಥ ಅನಂತವರ್ಮನ್ ಚೋಡಗಂಗಾ ದೇವ ಇವರು ಏನು ಮಾಡ್ತಾರೆ ಅಂತಂದರೆ 12ನೇ ಶತಮಾನದಲ್ಲಿ ಈ ದೇವಾಲಯವನ್ನು ನಿರ್ಮಾಣವನ್ನು ಮಾಡ್ತಾರೆ. ಸೊ ಈ ಒಂದು ದೇವಾಲಯವನ್ನು ಕಳಿಂಗ ಶೈಲಿಯಲ್ಲಿ ನಿರ್ಮಾಣವನ್ನು ಮಾಡಲಾಗಿದೆ. ಸೊ ಇದರ ಒಂದು ಸ್ಟ್ರಕ್ಚರನ್ನು ನೋಡೋದಾದರೆ
ಎಸ್. ಸೊ ಈ ಒಂದು ಡಯಾಗ್ರಾಮಲ್ಲಿ ಇದು ರೇಖಾ ಡ್ಯೂಯಲ್ ಅಂತ ಬರುತ್ತೆ. ಸೊ ಈ ಮೇಲಿನ ಪಾರ್ಟ್ ಏನಿದೆಯಲ್ವಾ, ಸೊ ಇದಕ್ಕೆ ನಾವು ಕಳಶ ಅಂತ ಕರಿತೀವಿ. ಸೊ ಇಲ್ಲಿ ರೌಂಡ್ ಫಿಗರ್ ಆಗಿರುವಂಥದ್ದನ್ನು ಅಂದರೆ ಇಲ್ಲಿಂದ ಇಲ್ಲಿಯವರೆಗೆ, ಸೊ ಈ ಪಾರ್ಟನ್ನು ನಾವು ಅಮಲಕ ಅಂತ ಕರಿತೀವಿ. ಸೊ ಈ ರೀತಿಯ ಒಂದು ರಚನೆಗಳನ್ನುವಂಥದ್ದು ಈ ಒಂದು ದೇವಾಲಯದಲ್ಲಿ ಕಂಡುಬರುವಂಥ ವಿಶಿಷ್ಟ ಲಕ್ಷಣಗಳಾಗಿದೆ ಅಂತ ಹೇಳ್ಬೋದು. ಹಾಗೆ ಇದೇ ಒಂದು ದೇವಾಲಯದಲ್ಲಿ ಪ್ರಮುಖವಾಗಿ ಜಗಮೋಹನ ಅಂತಂದರೆ, ಸೊ ಇದು ಒಂದು ಅಸೆಂಬ್ಲಿ ಹಾಲ್, ಹಾಗೆ ನಟ ಮಂಟಪ ಅಂತಂದರೆ ಇಲ್ಲಿ ಇದು ಡ್ಯಾನ್ಸಿಂಗ್ ಹಾಲ್. ಸೊ ನೀವು ಹಳೆಯ ಒಂದು ಸಿನಿಮಾಗಳಲ್ಲಿ ನೋಡಿದ್ರೆ ಅಲ್ಲಿ ದೇವಾಲಯಗಳಲ್ಲಿ ಒಂದು ಪ್ಲೇಸ್ ಇರುತ್ತೆ, ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ನೃತ್ಯವನ್ನು ಮಾಡ್ತಿರ್ತಾರೆ. ಸೊ ಅದಕ್ಕೆ ನಾವು ನಟ ಮಂಟಪ ಅಥವಾ ನಾಟ್ಯ ಮಂಟಪ ಅಂತಲೂ ಕೂಡ ಕರಿತೀವಿ. ಹಾಗೆ ಇಲ್ಲಿ ಭೋಗ ಮಂಟಪ ಅಂದರೆ ಇಲ್ಲಿ ಪ್ರಸಾದವನ್ನು ವಿತರಣೆಯನ್ನು ಮಾಡಲಾಗತ್ತೆ ಭಕ್ತಾದಿಗಳಿಗೆ. ಸೊ ನೆಕ್ಸ್ಟ್ ಟಾಪಿಕ್, ವರ್ಲ್ಡ್ಸ್ ಓಲ್ಡೆಸ್ಟ್ ಕೇವ್ ಪೇಂಟಿಂಗ್. ಸೊ ನಾವು ಆರ್ಟ್ ಆ್ಯಂಡ್ ಕಲ್ಚರ್ನ ಸ್ಟಡಿ ಮಾಡಬೇಕಿದ್ರೆ, ಸೊ ಇಲ್ಲಿ ಪ್ರೀ ಹಿಸ್ಟಾರಿಕ್ ಪೇಂಟಿಂಗ್, ಮೊಘಲ್ ಎರಾ ಪೇಂಟಿಂಗ್, ಹಾಗೆ ಗುಪ್ತ ಎರಾ ಪೇಂಟಿಂಗ್, ಸೊ ಈ ರೀತಿಯ ಅಧ್ಯಯನವನ್ನು ಮಾಡ್ತೀವಿ. ಓಕೆ. ಸೊ ಇವಾಗ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಪ್ರದೇಶದಲ್ಲಿ ವಿಶ್ವದ ಅತಿ ಪುರಾತನವಾದ ಕೇವ್ ಪೇಂಟಿಂಗ್ ಅಂದರೆ ಗುಹೆಯಲ್ಲಿ ಮಾಡಿರುವಂಥ ಪೇಂಟಿಂಗನ್ನು ಪತ್ತೆ ಹಚ್ಚಿದ್ದಾರೆ. ಸೊ ಅದು ಯಾವುದಂತಂದರೆ ಇಲ್ಲಿ ಇನ್ಸೈಡ್ ದಿ ಲೀನಿಂಗ್ ಕರಂಪುವಾಂಗ್ ಕೇವ್ ಇನ್ ಸುಲಾವೆಸಿ, ಇಂಡೋನೇಷ್ಯಾ. ಸೊ ಇಂಡೋನೇಷ್ಯಾದ ಈ ಒಂದು ಪ್ರದೇಶದಲ್ಲಿ ಅಂದರೆ ಸುಮಾರು 51,200 ವರ್ಷಗಳ ಹಿಂದಿನ ಒಂದು ಈ ಗುಹೆ ಪೇಂಟಿಂಗನ್ನು ಪತ್ತೆಯನ್ನು ಹಚ್ಚಿದ್ದಾರೆ. ಎಸ್. ಸೊ ಈ ಹಿಂದೆ ಅತಿ ಪುರಾತನ ಒಂದು ಪೇಂಟಿಂಗ್ ಯಾವುದಾಗಿತ್ತು ಅಂದರೆ 45,000 ವರ್ಷಗಳ ಹಿಂದಿಂದು. ಸೊ ಇದು ಈ ಲಿಂಗ್ ಟಡಂಗೆಂಗೆ ಅನ್ನೋ ಆ ಕೇವ್ನಲ್ಲಿ ಕಂಡುಬರ್ತಾ ಇತ್ತು. ಎಸ್. ಸೊ ಇವಾಗ ಏನಂತಂದರೆ ಇಲ್ಲಿಯವರೆಗಿನ ನಂಬಿಕೆ ಏನಂತಂದರೆ 64,000 ವರ್ಷಗಳಂತಂದರೆ ಈ ಎರಡಕ್ಕಿಂತ ಅತಿ ಪುರಾಣವಾದಂಥ ಈ ಕೇವ್ ಪೇಂಟಿಂಗ್ ಅನ್ನುವಂಥದ್ದು ಸ್ಪೇನಲ್ಲಿ ಕಂಡುಬರ್ತಾ ಇತ್ತು. ಎಸ್. ಸೊ ಇವಾಗ ಈ ರೀತಿಯ ಒಂದು ಪೇಂಟಿಂಗನ್ನು ಇದು ಇಷ್ಟೇ ವರ್ಷಗಳ ಹಳೆಯದಂತ ಯಾವ ಒಂದು ಆಧಾರದ ಮೇಲೆ ಹೇಳ್ತಾರೆ ಅಂತಂದರೆ ಇಲ್ಲಿ ಯುರೇನಿಯಂ ಬೇಸ್ಡ್ ಡೇಟಿಂಗ್ ಟೆಕ್ನಾಲಜಿ, ಈ ಒಂದು ತಂತ್ರಜ್ಞಾನದ ಮೂಲಕ ಸೊ ಅವುಗಳ ಒಂದು ವಯಸ್ಸನ್ನು ಪತ್ತೆ ಹಚ್ತಾರೆ, ಅಂದರೆ ಇದು ಎಷ್ಟು ವರ್ಷಗಳ ಹಳೆಯದಂತ ಹೇಳಿ. ಸೊ ನೆಕ್ಸ್ಟ್ ಟಾಪಿಕ್, ಅಪಾತನಿ ಟ್ರೈಬ್ ಅಂತ ಹೇಳಿ. ಸೊ ಇತ್ತೀಚೆಗೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಈ ಒಂದು ಪ್ರದೇಶದಲ್ಲಿ ಅಂದರೆ ತಲ್ಲೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ಈ ತಲ್ಲೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅನ್ನುವಂಥದ್ದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಒಂದಿಷ್ಟು ಹೊಸ ಪ್ರಭೇದಗಳನ್ನ ಏನು ಮಾಡಿದ್ದಾರೆ ಅಂತಂದರೆ ಪತ್ತೆಯನ್ನು ಹಚ್ಚಿದ್ದಾರೆ. ಸೊ ಈ ಒಂದು ಹೊಸ ಪ್ರಭೇದ ಯಾವುದಂದ್ರೆ ಇಲ್ಲಿ ಫ್ರಾಗ್, ಓಕೆ, ಫಾರೆಸ್ಟ್ ಡ್ವೆಲ್ಲಿಂಗ್ ಹಾರ್ನ್ ಫ್ರಾಗ್ ಅಂತ ಹೇಳಿ. ಸೊ ಇದು ಏನಂತಂದರೆ ಒಂದು ಹೊಸ ಸ್ಪೀಶೀಸ್ ಆಗಿದೆ. ಸೊ ಇದಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ನೇಮಿಂಗನ್ನು ಮಾಡಿದ್ದಾರೆ. ಏನು ನೇಮಿಂಗ್ ಅಂತ ಇಟ್ಟಿದ್ದಾರೆ ಅಂದರೆ ಸೊ ಅದರ ಅಂದರೆ ಈ ಒಂದು ಪ್ರದೇಶದಲ್ಲಿ ಪ್ರಾಬಲ್ಯವಾಗಿರುವಂಥ ಅಪಾತನಿ ಕಮ್ಯುನಿಟಿ ಅಂತ ಬರುತ್ತೆ. ಸೊ ಇದರ ಒಂದು ಹೆಸರನ್ನು ಸೊ ಈ ಪ್ರಾಗಿಗೆ ಇಟ್ಟಿದ್ದಾರೆ. ಸೊ ಹೀಗಾಗಿ ನಾವು ಈ ಅಪಾತನಿ ಟ್ರೈಬ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ದ ಟ್ರೈಬ್ ಫೌಂಡ್ ಇನ್ ಜೀರೋ ವ್ಯಾಲ್ಯೂ. ಸೊ ಈ ಒಂದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವಂಥ ಜೀರೋ ವ್ಯಾಲ್ಯೂನಲ್ಲಿ ಸೊ ಇವರು ವಾಸವನ್ನು ಮಾಡ್ತಾರೆ. ಹಾಗೆ ರೀಜನ್ ಆಫ್ ಟ್ರೈಬ್ ಹ್ಯಾಸ್ ಬಿನ್ ಇನ್ಕ್ಲೂಡೆಡ್ ಇನ್ ಯುನೆಸ್ಕೋದ ಟೆಂಟೇಟಿವ್ ಲಿಸ್ಟ್ ಅಂದರೆ ಆ್ಯಸ್ ಲಿವಿಂಗ್ ಕಲ್ಚರಲ್ ಲ್ಯಾಂಡ್ಸ್ಕೇಪ್. ಸೊ ವೇರ್ ಮ್ಯಾನ್ ಆ್ಯಂಡ್ ಎನ್ವಿರಾನ್ಮೆಂಟ್ ಹ್ಯಾವ್ ಹಾರ್ಮೋನಿಯಸ್ಲಿ ಎಕ್ಸಿಸ್ಟೆಡ್ ಟುಗೆದರ್ ಇನ್ ಅ ಸ್ಟೇಟ್ ಆಫ್ ಇಂಟರ್ ಡಿಪೆಂಡೆನ್ಸ್. ಅಂದರೆ ಸೊ ಇವರು ಕೇವಲ ಇವರು ಅರಣ್ಯ ಅಥವಾ ಸೊ ಇವರು ಪರಿಸರಕ್ಕೆ ಹೊಂದಿಕೊಂಡು ಮಾತ್ರ ಏನು ಮಾಡ್ತಾರೆ ಅಂತಂದರೆ ತಮ್ಮ ಜೀವನವನ್ನು ಸಾಗಣೆಯನ್ನು ಮಾಡ್ತಾರೆ. ಸೊ ಹೀಗಾಗಿ ಇವರನ್ನು ಸೊ ಯುನೆಸ್ಕೋನ ಟೆಂಟೇಟಿವ್ ಲಿಸ್ಟ್ನಲ್ಲಿ ಸೇರ್ಪಡೆಯನ್ನು ಮಾಡಿದ್ದಾರೆ. ಎಸ್. ಸೊ ಇವರು ಆಚರಣೆ ಮಾಡುವಂಥ ಪ್ರಮುಖ ಹಬ್ಬಗಳಂತಂದ್ರೆ ಇಲ್ಲಿ ಡ್ರೀ ಆ್ಯಂಡ್ ಮ್ಯೋಕ್ ಅಂತ ಬರುತ್ತೆ. ಹಾಗೆ ಪ್ರಮುಖ ನೃತ್ಯಗಳಂತಂದ್ರೆ ಇಲ್ಲಿ ದಮಿಂದ ಮತ್ತು ಫ್ರೀ ಡ್ಯಾನ್ಸ್ ಅಂತ ಹೇಳಿ. ನೆಕ್ಸ್ಟ್ ಟಾಪಿಕ್ ಮಾಸ್ಕೋ ಪಿರೋ. ಸೊ ಇವರಿಗೆ ನಾವು ಮಿಸ್ಟೀರಿಯಸ್ ಟ್ರೈಬ್ಸ್ ಅಂತ ಕೂಡ ಕರಿತೀವಿ. ಸೊ ಇವರು ಏನಂತಂದರೆ ಅನ್ಕಾಂಟ್ಯಾಕ್ಟೆಡ್ ಇಂಡಿಜಿನಿಯಸ್ ಮಾಸ್ಕೋ ಪಿರೋ ಟ್ರೈಬ್ ವಾಸ್ ಲೊಕೇಟೆಡ್ ಇನ್ ರಿಮೋಟ್ ಪೆರುವಿಯನ್ ಅಮೆಜಾನ್ ಇನ್ ಪೆರು. ಸೊ ಪೆರುವಿನಲ್ಲಿ ಕಂಡುಬರುವಂಥ ಈ ಪೆರುವಿಯನ್ ಅಮೆಜಾನ್ ಪ್ರದೇಶದಲ್ಲಿ ಸೊ ಇವರು ಏನಂತಂದರೆ ಕಂಡು ಬರ್ತಾರೆ. ಸೊ ಇವರು ಅನ್ಕಾಂಟ್ಯಾಕ್ಟೆಡ್ ಅಂತಂದರೆ ಸೊ ಇವರು ಬಾಹ್ಯ ಜಗತ್ತಿನೊಂದಿಗೆ ಅಂದರೆ ಸೊ ಇಲ್ಲಿ ಹೊರ ಜಗತ್ತಿನೊಂದಿಗೆ ಇವರು ಯಾವುದೇ ರೀತಿಯ ಸಂಪರ್ಕವನ್ನು ಇಟ್ಕೊಂಡಿರೋದಿಲ್ಲ. ಸೊ ಇವರು ಪ್ರತ್ಯೇಕವಾಗಿ ಏನು ಮಾಡ್ತಾರೆ ಅಂತಂದರೆ ಆ ಒಂದು ಪ್ರದೇಶದಲ್ಲಿ ವಾಸವನ್ನು ಮಾಡ್ತಾರೆ. ಎಸ್. ಇವರನ್ನು ಲಾರ್ಜೆಸ್ಟ್ ಅನ್ಕಾಂಟ್ಯಾಕ್ಟೆಡ್ ಟ್ರೈಬ್ಸ್ ಅಂತಲೂ ಕೂಡ ಕರೀತಾರೆ.
ಅಂದರೆ ಈ ಒಂದು ಪ್ರದೇಶದಲ್ಲಿ ಅಂದರೆ ಅಮೆಜಾನ್ ಮತ್ತು ಈ ಸೌತ್ ಈಸ್ಟ್ ಏಷ್ಯಾನ ಕಾಡುಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಇವರು ವಾಸವನ್ನು ಮಾಡ್ತಾರೆ. ಹಾಗೆ ಇವರನ್ನು ದೇ ಆರ್ ನೊಮ್ಯಾದಿಕ್ ಹಂಟರ್ ಗ್ಯಾದರ್ಸ್. ಸೊ ಇವರು ಈ ಹಂಟಿಂಗನ್ನು ಮಾಡುವ ಮೂಲಕ ಅಂದರೆ ಬೇಟೆಯನ್ನು ಮಾಡುವ ಮೂಲಕ ಏನು ಮಾಡ್ತಾರೆ ಅಂದರೆ ತಮ್ಮ ಜೀವನವನ್ನು ಸಾಗಿಸ್ತಾರೆ. ಅಂದರೆ ಇವರು ಅಲೆಮಾರಿ ಒಂದು ರೀತಿಯ ಬೇಟೆಗಾರಿದ್ದ ಹಾಗೆ ಇವರು. ಸೊ ಇವರ ನಡುವಿನ ಒಂದು ಬಾಹ್ಯ ಜಗತ್ತಿನ ಅಂದರೆ ಇಲ್ಲಿ ಯಾವುದೇ ರೀತಿಯ ಒಂದು ಪ್ರವಾಸವನ್ನಾಗಲಿ ಅಥವಾ ಜನರ ಒಂದು ಒಡನಾಟವನ್ನು ನಿಷೇಧವನ್ನು ಮಾಡಲಾಗಿದೆ. ಯಾಕಂತಂದರೆ ಇವರು ಅಂದರೆ ಈ ಹೊರ ಜಗತ್ತಿನಲ್ಲಿ ಕಂಡುಬರುವಂಥ ರೋಗಗಳಿಗೆ ತುಂಬ ಏನಿರ್ತಾರೆ ಅಂತಂದರೆ ಅಷ್ಟೊಂದು ಇವರಿಗೆ ಇಮ್ಯುನಿಟಿ ಅನ್ನುವಂಥದ್ದು ಇರೋದಿಲ್ಲ. ಸೊ ಇನ್ ಕೇಸ್ ಏನಾದರೂ ಡಿಸೀಸ್ ಸ್ಪ್ರೆಡ್ ಆದರೆ ಸೊ ಅವರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಅದು ಆ ಒಂದು ಜನರ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋ ಕಾರಣಕ್ಕಾಗಿ ಇವರನ್ನೊಟ್ಟಿಗಿನ ಸಂಪರ್ಕವನ್ನು ಇಲ್ಲಿ ನಿಷೇಧವನ್ನು ಮಾಡಿದ್ದಾರೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್ ಇಂಡಿಯನ್ ನ್ಯೂಸ್ ಪೇಪರ್ ಸೊಸೈಟಿ ಅಂತ ಹೇಳಿ. ಸೊ ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಯವರು ಈ ಇಂಡಿಯನ್ ನ್ಯೂಸ್ ಪೇಪರ್ ಸೊಸೈಟಿ ಟವರ್ಸನ್ನು ಮುಂಬೈನಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅನಾವರಣಗೊಳಿಸಿದ್ದಾರೆ. ಸೊ ಇದರ ಬಗ್ಗೆ ನೋಡೋದಾದರೆ ಸೊ ಈ ಇಂಡಿಯನ್ ನ್ಯೂಸ್ ಸೊಸೈಟಿ ಸೊ ಇದನ್ನು 1927ರಲ್ಲಿ ಏನು ಮಾಡಲಾಗುತ್ತೆ, ಸ್ಥಾಪನೆಯನ್ನು ಮಾಡಲಾಗತ್ತೆ. ಸೊ ಇದನ್ನು ಈ ಹಿಂದೆ ಇಂಡಿಯನ್ ಆ್ಯಂಡ್ ಈಸ್ಟರ್ನ್ ನ್ಯೂಸ್ ಪೇಪರ್ ಸೊಸೈಟಿ ಅಂತ ಹೇಳಿ ಸ್ಥಾಪನೆಯನ್ನು ಮಾಡಲಾಗಿತ್ತು. ಸೊ ಇದನ್ನು ಫಸ್ಟ್ ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತಂದರೆ ಅರ್ಥರ್ ಮೂರೆ ಅನ್ನುವಂಥವ್ರು. ಸೊ ಇದರ ಒಂದು ಹೆಡ್ ಆಗಿರ್ತಾರೆ, ಇದರ ಮೊದಲ ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಇದರ ಉದ್ದೇಶ ಏನಂತಂದರೆ ಭಾರತದಲ್ಲಿ ಈ ಪ್ರೆಸ್ ಅಂದರೆ ಪತ್ರಿಕೋದ್ಯಮದ ಬಗ್ಗೆ ಯಾವ ಒಂದು ಪ್ರದೇಶದಲ್ಲಿ ಭಾರತ ಮತ್ತು ಇದರ ಒಂದು ಏಷ್ಯನ್ ಕಂಟ್ರಿಗಳಲ್ಲಿ ಕಂಡುಬರುವಂಥ ಪತ್ರಿಕೆಯ ಮೇಲೆ ಏನು ಮಾಡುತ್ತೆ ಅಂದರೆ ಇದು ಆರ್ಗನೈಸೇಷನ್ ಅಥವಾ ಒಂದು ಒಕ್ಕೂಟವಾಗಿದ್ದು ಕೆಲಸವನ್ನು ಮಾಡುತ್ತೆ. ಸೊ ಇದಿಷ್ಟು ನಮಗೆ ಈ ಜುಲೈ ತಿಂಗಳಲ್ಲಿ ಕಂಡುಬರುವಂಥ ಆರ್ಟ್ ಆ್ಯಂಡ್ ಕಲ್ಚರ್ ಮೇಲಿನ ಟಾಪಿಕ್ಸ್ ಆಗಿದ್ದು. ನೆಕ್ಸ್ಟ್ ಟಾಪಿಕ್ನಲ್ಲಿ ಪ್ಲೇಸಸ್ಸಿನ ಬಗ್ಗೆ ನಾವು ತಿಳ್ಕೊಳ್ಳಿದ್ದೀವಿ. ಸೊ ಎಲ್ರಿಗೂ ಕೂಡ ನಮಸ್ಕಾರ.